ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ಇದರಲ್ಲಿ ಪೀಕಾಕ್ಸ್ ಬಂದಿದೆ. ನಿಮಗೆ ಉಲ್ಟಾ ಕಾಣ್ತಿದೆಯಾ ಸ್ಟ್ರೈಟಾಗಿ ಕಾಣ್ತಿದೆಯಾ ಗೊತ್ತಿಲ್ಲ. ಕ್ಯಾಮ್ರಾದಲ್ಲಿ ಉಲ್ಟಾನೇ ಕಾಣಿಸ್ತಾ ಇರ್ಬೋದು. ಮೋಸ್ಟ್ಲಿ ನಾನು ಉಲ್ಟಾ ಇಟ್ಟಿದ್ದೀನಿ, ನಿಮಗೆ ಸ್ಟ್ರೈಟ್ ಕಾಣ್ತಾ ಇರ್ಬೋದು ಅನಿಸುತ್ತೆ. ಈ ಥರ ಡಿಸೈನ್ಸ್ ಬಂದರೆ ಯಾವ ರೀತಿ ಲೈನಿಂಗ್ನ ನಾವು ಹಾಕ್ಕೊಂಡು ಕಟ್ ಮಾಡಬೇಕು, ಮತ್ತು ಈ ಡಿಸೈನ್ಸು ನಮಗೆ ಬ್ಯಾಕಲ್ಲಿ ಉಲ್ಟಾ ಬರಬಾರ್ದಲ್ವ ಫ್ರೆಂಡ್ಸ್, ಅದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಈ ವಿಡಿಯೋ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ನಮಗೆ ಈ ರೀತಿ ಪೀಕಾಕ್ಸ್ನ ನೀಟಾಗಿ ಇದು ಅಪ್ ಸೈಡ್ಗೆ ಫೇಸ್ ಮಾಡಿ ಈ ರೀತಿ ಕಾಣಬೇಕು. ನಮಗೆ ಆ ರೀತಿ ಲೈನಿಂಗ್ ಹಾಕ್ಕೊಳ್ಬೇಕಾಗುತ್ತೆ ನಾವು ಅದ್ರ ಮೇಲೆ. ನೋಡಿ, ಮೇನ್ ಕ್ಲಾತು ಈ ರೀತಿ ಹಾಕ್ಕೊಂಡು ಬ್ಯಾಕು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಆಗ ನಮಗೆ ಇಲ್ಲಿ ಯಾವುದೇ ರೀತಿ ಚಿತ್ರ ಬಂದರೂ ಅದು ಉಲ್ಟಾ ಆಗೋದಿಲ್ಲ ಫ್ರೆಂಡ್ಸ್. ಇದು ಹಾಕ್ಕೊಂಡು ಫಸ್ಟು ಬ್ಯಾಕ್ ಕಟ್ ಮಾಡ್ಕೊಂಬಿಡೋಣ ನಾವು. ಇಲ್ಲಿ ಎಲೆ ಶೇಪು, ಫ್ಲವರ್ಸ್ ಎಲ್ಲ ಬರ್ತಿರುತ್ತೆ ಫ್ರೆಂಡ್ಸ್. ಅದು ಒಂದೊಂದ್ಸಲ ಮೇಲೆ ಹೋಗೋ ಥರ ತೋರಿಸ್ತಾ ಇದ್ದರೆ ಅದು ಮೇಲೆ ಹೋಗೋ ಥರನೇ ನಾವು ತಗೊಳ್ಬೇಕಾಗುತ್ತೆ. ಕೆಳಗಡೆ ಬರೋ ಥರ ಫ್ಯಾಬ್ರಿಕ್ ಕೊಟ್ಟಿದ್ದರೆ ಅದು ಫ್ಯಾಬ್ರಿಕ್ ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ. ಫ್ರಂಟಲ್ಲಿ ಉಲ್ಟಾ ಆದರೂ ಪರವಾಗಿಲ್ಲ, ಬ್ಯಾಕಲ್ಲಿ ಮತ್ತು ಸ್ಲೀವಲ್ಲಿ ಉಲ್ಟಾ ಆಗಬಾರ್ದು. ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಬಂದಿದ್ದರೆ ಈ ರೀತಿಯೇ ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಸ್ಲೀವ್ ಸಪ್ರೇಟಾಗಿ ನೋಡಿ. ಇದು ಸ್ಲೀವ್ದು ಇಲ್ಲಿ ಪೀಕಾಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಒಂದು ಸ್ಲೀವ್ಗೆ, ಇನ್ನೊಂದು ಸ್ಲೀವ್ಗೂ ಅಲ್ಲಿಂದನೇ ಸ್ಟಾರ್ಟ್ ಆಗೋ ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ ಕ್ಲಾತು. ಈ ರೀತಿ ಹಾಕ್ಕೊಂಡು ಆಮೇಲೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡ ಮೇಲೂ ಸಹ ಕಟ್ಟಿಂಗ್ ಆದಮೇಲೆ ನಾವು ಮತ್ತೆ ಓಪನ್ ಮಾಡಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಿ ತನಕ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ತನಕ ಮಾರ್ಕ್ ಹಾಕ್ಕೊಂಡು ಇದನ್ನು ತಗೊಳ್ತಿದ್ದೀನಿ. ಯಾಕಂದರೆ ಇದು ಪ್ಯಾಚ್ ಹಾಕ್ಕೊಳ್ಬೇಕಲ್ವ ಲೈನಿಂಗಿಗೆ. ಮೇನ್ ಕ್ಲಾತು ಪ್ಯಾಚ್ ಹಾಕೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ತಗೊಳ್ತಿದ್ದೀನಿ. ಫ್ರಂಟು ಇಲ್ಲಿ ನೋಡಿಕೊಂಡು ಮಾರ್ಕ್ಗೆ ಕರೆಕ್ಟಾಗಿ ಲೈನಿಂಗ್ ಸೆಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಫ್ಯಾಬ್ರಿಕ್ಕು ಚೆಕ್ ಮಾಡಿಕೊಂಡೇ ಫ್ರಂಟ್ನ ನಾವು ಎಲ್ಲ ಅರೇಂಜ್ ಮಾಡಬೇಕು ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಶೇಪ್ ಎಲ್ಲ ಆಮೇಲೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಈಗ ಈ ರೀತಿ ಇದು ಮಾತ್ರ ಸ್ಲೀವ್ ಮಾತ್ರ ತೆಗೆದಿಟ್ಕೊಳ್ಳೋಣ. ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಸ್ಲೀವು ಯಾವ ರೀತಿ ಬಂದಿದೆಯೋ ಇನ್ನೊಂದು ಸ್ಲೀವು ಅದೇ ರೀತಿ ಬರಬೇಕು. ನೋಡಿ, ಇದು ಎಷ್ಟು ಬಂದಿದ್ದರೆ ಈ ಕಡೆನೂ ಅಷ್ಟೇ ಬರೋ ಥರ ನಾವು ಕಟ್ಟಿಂಗು ಈಗ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ಟಿಂಗ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಡಿಸೈನು ನೋಡಿಕೊಂಡು, ಡಿಸೈನ್ ಬಂದಿರೋ ಬ್ಲೌಸ್ ಮಾತ್ರ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಪ್ಲೈನ್ ಆಗಿದ್ದರೆ ಈ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿ ಬಂದ್ರೂ ಅದು ಚೆನ್ನಾಗೇ ಕಾಣುತ್ತೆ. ನಮಗೆ ಡಿಸೈನ್ ಇರೋದು ಮಾತ್ರ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಫ್ರಂಟ್ ಕಟ್ ಮಾಡಬೇಕೀಗ. ಫ್ರಂಟ್ಗೆ ಡಿಸೈನು ಉಲ್ಟಾನೇ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಪರವಾಗಿಲ್ಲ. ಸ್ಲೀವು ಮತ್ತು ಬ್ಯಾಕ್ ಇಂಪಾರ್ಟೆಂಟು ನೀಟಾಗಿ ಬಂದರೆ ಸಾಕು ನಮಗೆ ಸ್ಟ್ರೈಟಾಗಿ. ಕ್ರಾಸ್ ಬೆಲ್ಟು ಎಲ್ಲಿ ಕ್ಲಾತ್ ಇದೆಯೋ ಸಿಗುತ್ತೋ ನೋಡಿಕೊಂಡು ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕ್ರಾಸ್ ಬೆಲ್ಟು, ಫ್ರಂಟು, ಸ್ಲೀವು ಮತ್ತು ಬ್ಯಾಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.